ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಕ್ವಾಟ್ಲೆ ಕಿಚನ್ ಶೋ ಇಂದ ದಿಢೀರಾಗಿ ಹೊರ ನಡೆದಿದ್ದಾರೆ ಕೆಂಪಮ್ಮ ಅವರು. ಇನ್ನು ಕೆಂಪಮ್ಮ ಅವರು ಏನಕ್ಕೆ ಹೊರಗಡೆ ಹೋಗಿದ್ದಾರೆ ಅನ್ನೋದರ ಸಂಪೂರ್ಣವಾದ ಡೀಟೇಲ್ಸ್ ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಿಗ್ ಬಾಸ್ ಸೀಸನ್ 12 ಈಗಷ್ಟೇ ಇಲ್ಲಿ ಒಂದು ಲೋಗೋ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಬಿಟ್ಟಿದ್ರು, ಅಂದ್ರೆ ಪ್ರೋಮೋ ಬಿಟ್ಟಿದ್ರು. ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಕಿಚ್ಚು ಹೆಚ್ಚು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈಗ ಸದ್ಯ ಕ್ವಾಟ್ಲೆ ಕಿಚನ್ ಶೋನು ಕೂಡ ತುಂಬಾ ಜನ ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೋಡ್ತಿದ್ದಾರೆ. ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಮುಗ್ದಿದ ತಕ್ಷಣ ಸ್ಟಾರ್ಟ್ ಆಗೋ ಶೋ ಯಾವುದು ಅಂತ ಎಲ್ಲರೂ ಕೂಡ ಇಲ್ಲಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಕ್ವಾಟ್ಲೆ ಕಿಚನ್ ಶೋ ಮುಗ್ದಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಆಗದೆ ಬಿಗ್ ಬಾಸ್. ಈಗ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ನಲ್ಲಿ ಆಲ್ಮೋಸ್ಟ್ ಕೆಲವೊಬ್ಬರು ಸ್ಪರ್ಧಿಗಳು ಇಲ್ಲಿ ಎಲಿಮಿನೇಟ್ ಹಾಕೊಂಡು ಕೂಡ ಬಂದಿದ್ದಾರೆ. ಆದ್ರೆ ಇಲ್ಲಿ ಎಲಿಮಿನೇಟ್ ಆಗೋಕ್ಕೂ ಮುಂಚೆನೆ ಇಲ್ಲಿ ಕೆಂಪಮ್ಮ ಅವರು ಶೋ ಬಿಟ್ಬಿಟ್ಟು ಹಾಗೆ ಕ್ವಿಟ್ ಮಾಡಿದ್ದಾರೆ. ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ನಲ್ಲಿ ಜನಪ್ರಿಯ ಸ್ಪರ್ಧಿಯರಪ್ಪ ಅಂತಂದ್ರೆ ಕೆಂಪಮ್ಮ ಅವರು ಕೂಡ ಅನಿರೀಕ್ಷಿತವಾಗಿ ಸ್ಪರ್ಧೆಯಿಂದ ಹೊರ ನಡೆದಿದ್ದಾರೆ. ವಿಧಾನಸೌಧದ ಬಳಿ ಅಡುಗೆ ಮಾಡುತ್ತಿದ್ದ ಕೆಂಪಮ್ಮ ಅವರ ಅಡುಗೆ ಕೌಶಲ್ಯ ಮತ್ತು ಸರಳತೆ ಎಲ್ಲರ ಮನ ಗೆದ್ದಿತ್ತು. ಕುಕ್ ಆಫ್ ದಿ ವೀಕ್ ಪ್ರಶಸ್ತಿ ಕೂಡ ಅವರು ಪಡ್ಕೊಂಡಿದ್ರು. ಅವರು ಡೇಂಜರ್ ಝೋನ್ಗೆ ಬಂದ ನಂತರ ಸ್ಪರ್ಧೆಯಿಂದ ಈಗ ಹೊರ ನಡೆದಿದ್ದಾರೆ ಅಂತ ಈಗ ಗೊತ್ತಾಗಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಾರದ ದಿನಗಳಲ್ಲಿ ಧಾರಾವಾಹಿಗಳು ಪ್ರಸಾರ ಆಗುತ್ತೆ. ಇನ್ನು ಕೊನೆಯಲ್ಲಿ ವಾರದ ಅಂತ್ಯದಲ್ಲಿ ವಿವಿಧ ರೀತಿಯ ರಿಯಾಲಿಟಿ ಶೋಗಳು ಕೂಡ ಪ್ರಸಾರ ಆಗುತ್ತೆ. ಈಗ ಕ್ವಾಟ್ಲೆ ಕಿಚನ್ ಹೆಸರಿನ ಶೋ ಕೂಡ ಆರಂಭ ಆಗಿದೆ. ಇನ್ನೇನು ಮುಗಿಯೋ ಹಂತ ಕೂಡ ಬಂದಿದೆ. ಈ ಶೋನಲ್ಲಿ ಅಡುಗೆಯ ಜೊತೆಗೆ ನಗುವನ್ನು ಕೂಡ ಬಡಿಸುವ ಕೆಲಸ ನಡೆಯುತ್ತಿದೆ. ಈ ಶೋನನ್ನು ಅನುಪಮ ಗೌಡ ಅವರು ಮತ್ತೆ ಕುರಿ ಪ್ರತಾಪ್ ಅವರು ನಡೆಸಿಕೊಡುತ್ತಿದ್ದಾರೆ. ಮತ್ತೆ ಈ ಶೋನ ಸ್ಪರ್ಧಿಯಾಗಿದ್ದ ಕೆಂಪಮ್ಮ ಅವರು ಶೂಟ್ ನಿಂದ ದಿಢೀರ್ ಅಂತ ಈಚೆ ಹೋಗಿದ್ದಾರೆ. ಇನ್ನು ಕೆಂಪಮ್ಮ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಕೆಂಪಮ್ಮ ಅವರು ಅಡುಗೆಯನ್ನೇ ನಂಬಿಕೊಂಡಿದ್ದವರು. ಕಳೆದ 25 ವರ್ಷಗಳಿಂದ ಬೆಂಗಳೂರಿನ ವಿಧಾನಸೌಧ ಸಮೀಪ ಶುಚಿ ರುಚಿ ಅಡುಗೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಕ್ವಾಟ್ಲೆ ಕಿಚನ್ ನಲ್ಲಿ ಕುಕ್ ಆಗಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿತ್ತು. ಅವರು ತಮ್ಮ ವಿಭಿನ್ನವಾದ ಮ್ಯಾನರಿಸಮ್ ನಿಂದ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದರು. ಅವರು ಶೋನಿಂದ ಹೊರ ನಡೆದಿದ್ದಾರೆ. ವಿಧಾನಸೌಧದ ಸಮೀಪ ಪ್ರತಿದಿನವೂ 2,000ಕ್ಕೂ ಹೆಚ್ಚು ಜನರಿಗೆ ಇವರ ಕೈ ರುಚಿ ತಲುಪುತ್ತೆ. ಮುದ್ದೆ, ಅನ್ನ, ಸಾರು ಸೇರಿದಂತೆ ವಿವಿಧ ರೀತಿಯ ಅಡುಗೆ ಮಾಡಿ ಬಡಿಸುತ್ತಾರೆ. ಅವರು ಅಕ್ಷರ ಕಲಿಯದೇ ಇದ್ರೂ ಕೂಡ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಪತಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಅವರು ಒಬ್ಬರೇ ಮೆಸ್ ನಡೆಸಿಕೊಂಡು ಬರುವುದೇ ಒಂದು ವಿಶೇಷ ಅಂತ ಕೂಡ ಹೇಳುವುದು. ಕ್ವಾಟ್ಲೆ ಕಿಚನ್ ಕುಕ್ ಆಗಿ ತಮ್ಮ ಕೈ ಚಳಕ ತೋರಿಸಿದ ಕೆಂಪಮ್ಮ ಅವರು ಎಲ್ಲರ ಮನ ಸೆಳೆದಿದ್ದರು. ಶೆಫ್ ಕೌಶಿಕ್ ಮತ್ತೆ ಜಡ್ಜಾದ ಶ್ರುತಿ ಅವರು ಸೇರಿದಂತೆ ಕಿಚನ್ ನಲ್ಲಿ ಎಲ್ಲರಿಗೂ ಇವರಂದ್ರೆ ಅಚ್ಚುಮೆಚ್ಚಾಗಿತ್ತು. ಅವರು ಕುಕ್ ಆಫ್ ದಿ ವೀಕ್ ಬಿರುದು ಕೂಡ ಪಡೆದಿದ್ದರು. ಕ್ವಾಟ್ಲೆ ಕಿಚನ್ ನಲ್ಲಿ ನೂಡಲ್ಸ್, ಬರ್ಗರು ಸೇರಿದಂತೆ ಹಲವು ರೀತಿಯ ಕಾಂಟಿನೆಂಟಲ್ ಅಡುಗೆಯನ್ನು ಕೂಡ ಮಾಡಿದ್ರು ಕೆಂಪಮ್ಮ ಅವರು. ಇದಕ್ಕೆ ಬೇಷ್ ಅಂತ ಕೂಡ ಅನಿಸ್ಕೊಂಡಿದ್ರು. ಇವರು ಡೇಂಜರ್ ಝೋನ್ಗೆ ಕೂಡ ಬಂದಿದ್ರು. ಇದರಿಂದ ಅವರು ಸ್ವಲ್ಪ ಬೇಜಾರಾಗಿ ಇಲ್ಲಿ ಸ್ಪರ್ಧೆಯಿಂದ ಹೊರ ನಡೆದಿದ್ದಾರೆ. ಈಗಾಗಲೇ ಸೋನಿಯಾ, ಪೂನಮ್ಮ ಮತ್ತು ಪ್ರೇರಣಾ ಕಂಬಂ ಎಲಿಮಿನೇಟ್ ಕೂಡ ಆಗಿದ್ದು ಇದೀಗ ಕೆಂಪಮ್ಮ ಅವರು ಸ್ಪರ್ಧೆಯಿಂದ ಹೊರ ಹೋಗಿದ್ದಾರೆ. ಇನ್ನು ಕೆಂಪಮ್ಮ ಅವರು ಡೇಂಜರ್ ಝೋನ್ಗೆ ಬಂದ ನಂತರ ಇಲ್ಲಿ ಸ್ವಲ್ಪ ಹತಾಶರಾಗಿ ಈಗ ಶೋನ ಕ್ವಿಟ್ ಮಾಡಿ ಹೋಗಿದ್ದಾರೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತೆ ಕ್ವಾಟ್ಲೆ ಕಿಚನ್ ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಗೆಲ್ಬಹುದು ಈ ಶೋನ ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.